ಕೆಐಡಿಬಿ ಭೂಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ಅನ್ನದಾತರ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆಐಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ನಡೀತಾ ಇರುವ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪೊಲೀಸರು ರೈತರನ್ನ ಬಂಧಿಸಿರುವುದನ್ನ ಖಂಡಿಸಿ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ರು. ಇದರಿಂದ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಜಂಗಮಕೋಟೆಯ ಕೆಐಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ಆಗ್ರಹಿಸಿ ರೈತರು ಕಳೆದ 96 ದಿನಗಳಿಂದ ಜಿಲ್ಲಾಧಿಕಾರಿಯ ಕಚೇರಿ ಎದುರು ನಿರಂತರ ಪ್ರತಿಭಟನೆಯನ್ನ ನಡೆಸುತ್ತಿದ್ದು, ಈ ಕುರಿತು ಕೆಐಡಿಬಿ ಅಧಿಕಾರಿಗಳನ್ನ ಭೇಟಿ ಮಾಡಲು ತೆರಳಿದ್ದ ವೇಳೆ ಕೆಲ ರೈತರನ್ನ ಪೊಲೀಸರು ಬಂಧಿಸಿದ್ದಾರೆ. ರೈತರ ಬಂಧನದ ಸುದ್ದಿ ತಿಳಿದಿದ್ದಂತೆಯೇ ನೂರಾರು ರೈತರು ಶಿಡ್ಲಘಟ್ಟ ನಗರದ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿಯೇ ಕುಳಿತು ಪ್ರತಿಭಟನೆಯನ್ನ ನಡೆಸಿದ್ದು, ನಮ್ಮ ರೈತರೇನು ಕೊಲೆ ಮಾಡಿದ್ದಾರಾ, ಯಾಕೆ ಅವರನ್ನ ಅರೆಸ್ಟ್ ಮಾಡಿದ್ದೀರಾ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಡಿಸಿ ಕಚೇರಿ ಮುಂದೆ 96 ದಿನಗಳಿಂದ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ರೈತರ ಈ ಹೋರಾಟಕ್ಕೆ ಯಾರ ಬೆಂಬಲ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ರೈತರಂದ್ರೆ ಅಷ್ಟು ತಾಸ್ಕಾರ ಆಗೋಗ್ಬಿಟ್ಟಿದೆ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ. ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ವಲ್ಲ ನಾವು, ಅದು ಮಾಡಿದ್ ನಮ್ಮ ತಪ್ಪು. ಯೋಗ್ಯವಾದ ವ್ಯಕ್ತಿನ ನಾವು ಆರಿಸಿಲ್ಲ. ನಮ್ಮ ಶಾಸಕರನ್ನ, ನಮ್ಮ ತಾಲೂಕಿನ ಶಾಸಕರು ರೈತರ ಮಗನಾಗಿದ್ರು ಸಹ ಅವನು ಇವತ್ತಿಗೂ ನಮ್ಮ ರೈತರ ಕಷ್ಟ ಏನು ಅಂತ ಕೂಡ ಕೇಳಕ್ ಬಂದಿಲ್ಲ. ನನಗೆ ಕೆಇಡಿಬಿ ತರಕ್ಕೂ ಶಕ್ತಿ ಇಲ್ಲ, ಹೋಗಕ್ ಬಿಡಕ್ಕೂ ಶಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಮೀಡಿಯಾದಲ್ಲಿ. ಶಕ್ತಿ ಇದ್ಮೇಲೆ ಯಾಕ್ರೆ ಇದ್ದೀರಾ ನೀವು? ಯಾಕೆ ನೀವು ನಮ್ಮ ತಾಲೂಕಲ್ಲಿ ಶಾಸಕರಾಗಿ ಅಂತ ನಿಂತ್ಕೊಂಡಿದ್ರೆ ಯಾಕೆ ನಿಂತ್ಕೊಂಡಿದ್ರೆ? ರಾಜೀನಾಮೆ ಕೊಟ್ಟು ನೀವು ಸಾಮಾನ್ಯ ರೈತರ ತರ ಬಂದ್ರೆ ನಮ್ಮ ಜೊತೆ. ಶಕ್ತಿ ಇಲ್ಲ ಅಂದ್ಮೇಲೆ ನೀವು ಯಾಕೆ ನಡೆಸ್ತೀರಾ? ನೀವು ಒಂದು ಕೆಇಡಿಬಿ ಸಂಬಂಧಪಟ್ಟಂತ ಕೆಲವೊಂದು ರೈತರುಗಳು ನಮ್ಮ ಮುಖಂಡರನ್ನ ಕೆಇಡಿಬಿ ಅಧಿಕಾರಿಗಳ ಜೊತೆ ಮಾತಾಡಕ್ಕೆ ಕಳಿಸಿದಾಗ ಅಲ್ಲಿ ಬಂಧಿಸಿದ್ದಾರೆ. ಯಾಕೆ ಬಂಧಿಸಿದ್ರು? ಈ ಕಡೆಯಿಂದ ಕಳಿಸೋದು ಏನು, ಬಂಧಿಸೋದು ಯಾಕೆ? ಇದೇನು ಅರ್ಥನೇ ಆಗ್ತಾ ಇಲ್ಲ. ಈ ರಾಜ್ಯ ಸರ್ಕಾರ ಮತ್ತು ಕೆಇಡಿಬಿ ಯಾಕೆ ಈ ಥರ ಒಂದು ನಡವಳಿಕೆ ಆಗ್ತಾ ಇದೆ? ಈಗ ನೋಡ್ತಾ ಇದ್ದೀವಿ, ಇಡೀ ರಾಜ್ಯಾದ್ಯಂತ ಸುಮಾರು ಲಕ್ಷಾಂತರ ಭೂಮಿನ ವಶಪಡಿಸ್ಕೊಂತವ್ರೆ, ಅದು ಫಲವತ್ತಾದ ಭೂಮಿನ. ಇದು ನಿಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಈ ಸರ್ಕಾರ ಅಂತೂ ಉಳಿಯೋದೇ ಇಲ್ಲ. ಈ ಒಂದು ರಾಜ್ಯ ಸರ್ಕಾರ ಏನಾಯ್ತೋ ಈಗ ಅದು ಉಳಿಯೋದಿಲ್ಲ. ಇನ್ನು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ ಪರಿಣಾಮ ಹೆದ್ದಾರಿಯ 2 ಕಡೆಗಳಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಇದರಿಂದ ಪ್ರಯಾಣಿಕರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆಯನ್ನ ಅನುಭವಿಸಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ರೈತರೊಂದಿಗೆ ಮಾತುಕತೆಯನ್ನ ನಡೆಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದ್ರು. ಆದರೆ ರೈತರು ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡುವವರೆಗೆ ಹಾಗೂ ಬಂಧಿತ ರೈತರನ್ನ ಬಿಡುಗಡೆ ಮಾಡುವವರೆಗೆ ಹೋರಾಟ ನಿಲ್ಲಿಸೋದಿಲ್ಲ ಎಂದು ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜಕಾರಣಿಗಳ ಮನೆಗಳಾಗ ನ್ಯಾಯಾಧೀಶ ಏನ್ ಮಾಡ್ತಾರ ಅನ್ನೋದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ರೈತರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಾತಾಡ್ತೀರಿ ಅಂದ್ಬಿಟ್ಟು ಕೆಇಡಿ ಆಫೀಸ್ ಕರ್ಸ್ಬಿಟ್ಟು ನಾವ್ ಇವ್ರನ್ನ ಅರೆಸ್ಟ್ ಮಾಡಿರಲ್ಲ, ಅವ್ನ ಬಿಡುಗಡೆ ಮಾಡೋವರೆಗೂ ನಾವಿಲ್ಲಂತೂ ಕಟ್ಕರ್ಲಲ್ಲ. ರಾತ್ರಿ ಆಗ್ಬೋದು, ನಾಳೆ ಆಗ್ಲಾಗ್ಬೋದು, ಯಾವ್ದನ್ನ ಆಗ್ಬೋದು, ನಾವಂತೂ ದಿಗಿಲ್ ಬೀಳಲ್ಲ. ರಾಜಕೀಯ ವ್ಯಕ್ತಿಗಳೇ ಇಲ್ಲಿ ಬರ್ಬೇಕು, ಬಂದು ನಮ್ ನ್ಯಾಯ ಕೊಡ್ಬೇಕು. ನಾವ್ ಸಾಯ್ತಿರಂತ ನಾವ್ ಈ ಜಾಗ ಅಂತ ಬಿಟ್ಟು ಹೋಗಲ್ಲ. ನಮ್ಮ ಮಕ್ಳು ಕರಾಸ್ ಆಗ್ಬೇಕು. ನಮ್ಮ ಮನೆ ಬಾಗ್ಲು ಓಟ್ ಬಂದಾರಲ್ಲ, ನಮ್ಮ ಮಕ್ಳು ಕರಾಸ್ ಆಗೋವರ್ಗು ನಮ್ಮ ರೈತರು ಹೆಣ್ಮಕ್ಳು ಕರ್ಣೆ ಅರ್ಥ ಆಗ್ತಾ ಇಲ್ಲ. ಅವ್ರ ನಮ್ಮ ಮಕ್ಳು ಮರಿ ಎಲ್ಲ ಬಿಟ್ಟು ಬಂದು ಬಿಸ್ಲ ಕೂತಾರಲ್ಲ, ನನ್ನ ಮಕ್ಳು ಏನ್ ತಗೊಂಡ್ ಒಯ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈ ಮಾತು ಯಾರನ್ನ ತಪ್ಪು ತಡ್ಕೊಂಬೇಡಿ. ಯಾಕಂದ್ರೆ ನಮ್ಮ ರೈತರ ಮಕ್ಳು ಹೊಟ್ಟೆ ಅಷ್ಟು ಉರಿತಾ ಇದೆ. ರೈತರ ಕಷ್ಟ ಸುಖ ಏನ್ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಡಿಸಿ ಆಫೀಸ್ ಹತ್ರ ಬಂದು ಮಾತಾಡ್ತೀನಿ ಅಂದ್ ರವಿಕುಮಾರ್ ಅವರು ಇವತ್ತು ಯಾಕೆ ಬಂದು ಮಾತಾಡಿಲ್ಲ? ಅವತ್ತು ತಪ್ಪಿಸ್ಕೊಂಡ್ರು. ಇವತ್ತು ಕೆಬಿಡಿ ಆಫೀಸ್ ಕರ್ಸ್ಬಿಟ್ಟು ನಮ್ಮ ಡಿಸಿ ಆಗ್ಲಿ ಯಾರೇ ಆಗ್ಲಿ ಯಾಕೆ ಇವತ್ತು ನಮ್ಮ ರೈತರಿಗೆ ಇದು ಮಾಡ್ತಾರೆ? ದಯವಿಟ್ಟು ಅವ್ನ ಬಿಡುಗಡೆ ಮಾಡಿ ನಾವಿಲ್ಲಿ ಜಾಗ ಬಿಡ್ತೀರಿ, ಇಲ್ಲಾಂದ್ರೆ ಇಲ್ಲೇ ಸಾಯ್ತೀರಿ, ಇಲ್ಲೇ ಬದುಕ್ತೀರಿ. ಇದಂತೂ ರೈತರು ಡಿಸಿಷನ್ ತಗೊಂಡ್ಬಿಟ್ಟಿರಿ, ಇದಂತೂ ನಾವು ಬಿಡಲ್ಲ. ಇಷ್ಟು ಮಾತ್ರ ಅಂತ ಕೇಳ್ಬಿಟ್ಟೆ. ಇನ್ನು ಪ್ರತಿಭಟನೆಯಲ್ಲಿ ಮಹಿಳೆಯರು ಸೇರಿದಂತೆ ನೂರಾರು ರೈತರು ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.